ನನಗೇನು ಪಾರ್ಟಿ ಕೊಡಿಸಲ್ಲ ಅಲ್ವಾ? ಬಿಟ್ಟ ನಾನೇ ಕೊಡಿಸ್ತೀನಿ, ಪಾರ್ಟಿ ಮಾಡೋಣ ಅಲ್ವಾ ಅದಕ್ಕೆ? ಓಕೆ ಆನಂದರೆ ಯಾವಾಗ ಹೋಗೋಣ ಪಾರ್ಟಿಗೆ? ಹೆಂಡತಿ ಕೇಳಿದ್ರೆ ಕೊಡ್ಬೇಕಷ್ಟೇ. ಆಯ್ತು, ಕೊಡ್ತೀನಿ ಕೂತ್ಕೊಳ್ಳಿ. ನೀವು ಯಾವಾಗಂದ್ರೆ ಅವಾಗ ಹೇಳಿ ಅದಕ್ಕೆ. ಇವತ್ತಂದ್ರೆ ಇವತ್ತೇನೋ ಒಂದು ಕೆಲಸ ಮಾಡ್ತೀನಿ, ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ. ಇವತ್ತು ಅಂದ್ರೆ ಇವತ್ತು, ಇಲ್ಲ ನಾಳೆ ಅಂದ್ರೆ ನಾಳೆ. ಬೇಕಾಗಿಲ್ಲ, ನೀನು ಪಾರ್ಟಿನೂ ಕೊಡಿಸ್ಬೇಕಾಗಿಲ್ಲ, ಏನು ಕೊಡಿಸ್ಬೇಕಾಗಿಲ್ಲ. ಮುಚ್ಕೊಂಡಿದ್ರೆ ಸಾಕು, ಅದೇ ದೊಡ್ಡ ಉಪಕಾರ, ಅದೇ ದೊಡ್ಡ ಪಾರ್ಟಿ. ಯಾಕೆ ಅವ್ರನ್ನ ತಡೀತಿದ್ದೀರಾ? ನೋ ಮೋರ್ ಡಿಸ್ಕಷನ್ಸ್ ಆನ್ ಪಾರ್ಟಿ, ನೋ ನಥಿಂಗ್. ಅತ್ತಿಗೆ ಕೇಳ್ತಿದ್ದಾರೆ, ಅದಕ್ಕೆ ಏನು ತಲೆ ಕೆಡಿಸ್ಕೋಬೇಡಿ. ನಾನು ಹೋಗಿ ಅಪ್ಪನ ಹತ್ರ ಮಾತಾಡಿ. ಮೀಟಿಂಗ್ ಇದೆ ತಾನೆ? ನಡಿ. ಅಲ್ಲ ಕಡೆ ಸ್ವಲ್ಪ ಗಟ್ಟಿ ನಡಿಯೋ. ಆಯ್ತು ಅದಕ್ಕೆ ನಾನು ಅಪ್ಪನ ಹತ್ರ ಮಾತಾಡಿ. ನಡಿ ಅಂತ ಹೇಳಿದೆ ತಾನೆ? ಆಯ್ತು ಅದಕ್ಕೆ ನಡಿ. ಏನು ಬೇಡ ಅಂತ. ಗೌತಮ್ ಅವರೇ, ಪಾರ್ಟಿ ಗಿರ್ಟಿ ಎಲ್ಲ ಏನು ಬೇಕಾಗಿಲ್ಲ, ಯಾರು ಕೊಡಲ್ಲ. ಅಯ್ಯೋ ಪಾರ್ಟಿ ಅಲ್ಲ, ನಾನು ಅಮ್ಮನ ಮನೆಗೆ ಹೋಗಿ ಪಾರ್ಟಿ, ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಕ್ ಬಂದೆ. ಹೋಗಿ ಬನ್ನಿ, ನಡಿಯೋ ನಡಿಯೋ. ಅಯ್ಯೋ ಐಸ್ ಕ್ರೀಮ್ ಪಾರ್ಟಿ ಮಿಸ್ ಆಗೋಯ್ತು. ನೆಕ್ಸ್ಟ್ ಟೈಮ್. ನೀನ್ ಇಲ್ಲಿದ್ಯಾ? ನಾನು ನಿನ್ಗೋಸ್ಕರ ಮನೆ ಎಲ್ಲ ಹುಡ್ಕಾಡ್ ಬಂದೆ. ಏನ್ ಮಾಡ್ತಿದ್ಯಾ? ಏನಿಲ್ಲ ಅಕ್ಕರೆ, ಒಳಗಡೆ ಕೂತ್ ಬೇಜಾರಾಗ್ತಿತ್ತು, ದೇವ್ರಿಗೆ ಹೂವು ಬಿಡ್ಸೋಣ ಅಂತ ಬಂದೆ. ಅಲ್ಲ ನೀನ್ ಯಾಕೆ ಮಾಡ್ತಿದ್ಯಾ ಇದನ್ನ? ಕೆಲ್ಸದವ್ರು ಯಾರಿಗಾದ್ರೂ ಹೇಳಿದ್ರೆ ಅವರೇ ತಂದು ಕೊಡ್ತಿದ್ರು. ನಾನು ಕೆಲ್ಸದವಳೆ ಅಲ್ವಾ ಅಕ್ಕರೆ? ಮಲ್ಲಿ, ಈಗ್ಲೂ ಇದನ್ನ ಹೇಳ್ತಿದ್ಯಾ ನೀನು? ಕಾನೂನೇ ನೀನು ಜಯದೇವ್ ಅವರು ಗಂಡ ಹೆಂಡತಿ ಅಂತ ಸೀಲ್ ಹಾಕಿದೆ. ನೀನು ಈ ದಿವಾನ್ ಮನೆತನದ ಸೊಸೆ ಅನ್ನೋದನ್ನ ಮರಿಬೇಡ. ಥ್ಯಾಂಕ್ಸ್ ಅಕ್ಕರೆ. ನೀನು ಬಾಯಿ ಮಾತಿಗೆ ಮಾತ್ರ ನನಗೆ ಅಕ್ಕ ಅಂತೀಯ. ನೀನ್ ಅಕ್ಕ ಆಗಿ ಇದು ನನ್ನ ಕರ್ತವ್ಯ. ಇಲ್ಲಿ ನೋಡು ಮಲ್ಲಿ, ಈ ಕಾನೂನು ಅನ್ನೋದು ನಮ್ ಸೇಫ್ಟಿಗಷ್ಟೇ. ಗಂಡ ಹೆಂಡತಿ ಸಂಬಂಧ ಎರಡು ಮನ್ಸಿಗೆ ಸಂಬಂಧಪಟ್ಟಿದ್ದು. ಎರಡು ಮನಸ್ಸು ಒಂದಾಗಬೇಕು, ಆಗ್ಲೇ ಸಂಸಾರ ಸುಂದರವಾಗಿರೋದು. ನಿಮ್ಮ ಸಂಬಂಧನೂ ಸುಂದರವಾಗುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ತಾಳ್ಮೆಯಿಂದಿರು. ಸರಿ, ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ, ಬಸ್ ಹೋಗಿ ಬರೋಣ. ಅಯ್ಯೋ ಇರ್ಲಿ ಅಕ್ಕರೆ, ನೀವು ಹೋಗಿ ಬನ್ನಿ, ನಾನು ಮುಂದಿನ ಸಲಿಗೆ ಬರ್ತೀನಿ. ಬಟ್ ನೀನು ಇಲ್ಲಿ ಒಬ್ಳೆ ಆಗ್ಬಿಡ್ತೀಯಾ? ಸರಿ, ಬೇಜಾರಾದ್ರೆ ಹೋಗಿ ತಾತನ ನೋಡ್ಕೊಂಡು ಬಾ, ಅವ್ರಿಗೂ ಖುಷಿ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ರು ನನಗೊಂದು ಫೋನ್ ಮಾಡು. ಸರಿ. ನನ್ನ ಫೋನ್ ನಂಬರ್ ಇದೆಯಾ? ಇಲ್ಲ. ಇಲ್ಲ, ಮತ್ತೆ ಎಲ್ಲ ಅದಕ್ಕೂ ತಲೆ ಅಲ್ಲಾಡಿಸ್ಬಿಡು ಅಂತ. ನಾನು ನಿಂಗೆ ಮೆಸೇಜ್ ಮಾಡ್ತೀನಿ, ನಂಬರ್ ಫೀಡ್ ಮಾಡ್ಕೊ. ಹುಷಾರ್. ರೀ ಅಕ್ಕೆ ತಂಗಿ, ಓ ಏನ್ರಿ ಈ ಥರ ನುಂಗೋ ಥರ ಗುರಾಯಿಸ್ತಾ ಇದ್ದೀರಾ? ಏನೇ ಹೇಳಿ, ನೀವು ಬರ್ತಾ ಬರ್ತಾ ತುಂಬಾ ಚೇಂಜ್ ಆಗ್ತಾ ಇದ್ದೀರಾ. ಬರ್ತಾ ಬರ್ತಾ ನನ್ನ ಮೇಲೆ ಇಂಟ್ರೆಸ್ಟು ತುಂಬಾ ಡೌನ್ ಆಗ್ತಾ ಇದೆ ಅನ್ಸಿದೆ ನನಗೆ. ಅಕ್ಕೆ ತಂಗಿ, ಏನ್ರಿ ನೀವು ಈ ಥರ ಹೇಳ್ತಾ ಇದ್ದೀರಾ? ಯಾಕೆ ನಿಮ್ಗೆ ಆ ಥರ ಅನಿಸ್ತಾ ಇದೆ ಅಂತ ನಾನು ಏನ್ರಿ ಮಾಡಿದೆ? ಏನ್ ಮಾಡಿದ್ರ? ಮೊದಲೆಲ್ಲ ಕಾಲ್ ಸೆಂಟರ್ ತರ ದಿನಕ್ಕೆ 100 ಕಾಲ್ ಬರೋದು. ಬಾಯ್ ಅಂತ ಕಾಲ್ ಕಟ್ ಆಗಿದ ತಕ್ಷಣನೇ ಹಾಯ್ ಅಂತ ಇನ್ನೊಂದು ಕಾಲ್ ಬರೋದು. ಬಟ್ ಇವಾಗ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ಇವಾಗಲೇ ಹೀಗಾದ್ರೆ ಮುಂದೆ ಏನಪ್ಪ ಗತಿ ಅಂತ ನನ್ನ ಫ್ಯೂಚರ್ ಬಗ್ಗೆ ಟೆನ್ಷನ್ ಆಗ್ತಿದೆ ನನಗೆ. ಅಯ್ಯೋ ಅಕ್ಕೆ ತಂಗಿ, ಏನ್ರಿ ನೀವು ಫ್ಯೂಚರ್ ಅಂತೆಲ್ಲ ಅಷ್ಟೊಂದು ಮುಂದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಪ್ರೆಸೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ರಿ. ಏನಾಗಿದೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ? ಇದೇನ್ರಿ ಈ ಥರ ಕೇಳ್ತಾ ಇದ್ದೀರಾ? ನಿಮಗೂ ಗೊತ್ತಲ್ವಾ, ನೋಡಿ ಮದುವೆ ಸೈಡ್ ಎಫೆಕ್ಟ್ಸೇ ಇನ್ನೂ ಕಂಟಿನ್ಯೂ ಆಗ್ತಾನೇ ಇದೆ. ನಾನು ಯಾವಾಗಲೂ ಅದೇ ಟೆನ್ಷನಲ್ಲಿ ಇರ್ತೀನಿ, ಅದಕ್ಕೆ ಕಾಮಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ನೋಡಿ, ಸುಮ್ಮನೆ ಕಾರಣಗಳನ್ನ ಕೊಡ್ಬೇಡಿ ಆಯ್ತಾ? ನಿಮ್ಗೆ ನನ್ನ ಮೇಲೆ ಲವ್ ಕಮ್ಮಿ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ. ಯಾವುದೇ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಒಂದ್ಸತಿ ಲೆವೆಲ್ ಬಿದ್ರೆ ಸಾಲದು. ಪದೇ ಪದೇ ಅದೇ ವ್ಯಕ್ತಿ ಜೊತೆ ಲೆವೆಲ್ ಬೀಳ್ತಾ ಇರಬೇಕು. ಒಂದ್ಸತಿ ಐ ಲವ್ ಯು ಅಂತ ಹೇಳ್ಬಿಟ್ಟು ಸುಮ್ಮನಾಗೋದಲ್ಲ. ಆ ಲವ್ ಅನ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ನಿಮ್ಗೆ ಲವ್ ಇದೆ ಅನ್ನೋದನ್ನ ತೋರ್ಸ್ಕೊತಾ ಇರಬೇಕು. ಹೆಂಗಪ್ಪ ಹೇಳಿ ನಿಮಗೆ? ರೀ ಅಕ್ಕೆ ತಂಗಿ, ಈ ಲವ್ ಅನ್ನೋದು ಒಂಥರ ಹಲ್ಲು ನೋವು ಇದ್ದಂಗೆ ಕಣ್ರಿ. ಅದು ಯಾವುದೇ ಸ್ಕ್ಯಾನಿಂಗಲ್ಲಿ ಎಕ್ಸ್ರೇಲಿ ಕಾಣಿಸೋದಿಲ್ಲ. ಅದನ್ನ ಫೀಲ್ ಮಾಡ್ಕೋಬೇಕಣ್ರಿ. ನೋಡಿ, ನಾವು ಯಾವುದನ್ನೇ ಆದ್ರೂ ಫೀಲ್ ಮಾಡ್ಕೊಂಡಾಗಲೇ ಅದು ಫೀಲ್ ಆಗೋದು ಅಲ್ವಾ? ಸಾಕು ಸಾಕು, ಜಾಸ್ತಿ ಬೊಗಳೆ ಬಿಡ್ಬೇಡಿ. ಓಹೋ, ವೇಟ್ ಅ ಮಿನಿಟ್.
ಐ ನೋ ದಿಸ್ ರಗಳೆ ಬಟ್ ವಾಟ್ ಇಸ್ ದಿಸ್ ಬೊಗಳೆ? ಬೊಗ್ಳೆ ಅಂದ್ರೆ ಬೋಗಸ್. ಬೋಗಸ್ ಮಾತಾಡಬೇಡಿ ಅಂತ. ಏನ್ರಿ ಅದಕ್ಕೆ ತಂಗಿ ನೀವು? ಅದರಲ್ಲಿ ಬೋಗಸ್ ಏನ್ರಿ ಇದೆ? ಇರೋ ವಿಷಯನ ಇದ್ದಂಗೆ ಹೇಳೋದ್ನಪ್ಪ. ಸರಿ, ಈ ಸಮ್ಮರ್ ಹೀಟು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಕೂಲ್ ಮಾಡ್ಕೊಳ್ಳೋಕ್ಕೆ ಐಸ್ ಕ್ರೀಮ್ ತಿನ್ನೋಣ? ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ನನಗೆ ಐಸ್ ಇಡ್ತಾ ಇದ್ದೀರಾ? ಓಹ್ ನೋ, ನಾನು ಯಾಕ್ರಿ ನಿಮಗೆ ಐಸ್ ಇಡ್ಲಿ? ನೀವೇ ಒಂಥರ ನನ್ನ ಪಾಲಿಗೆ ಐಸ್ ಇದ್ದಂಗೆ ಕಣ್ರಿ. ಅಂದರೆ ನೀವು ನನ್ನ ಪಕ್ಕ ಇದ್ರೆ ಒಂಥರ ತಂಪಾದ ಗಾಳಿ ಬೀಸ್ದಂಗಾಗಿ ನಾನೇ ಆಟೋಮೆಟಿಕ್ಲಿ ಕೂಲ್ ಆಗಿಬಿಡ್ತೀನಿ. ಇದು ಯಾಕೋ ಸ್ವಲ್ಪ ಅತಿ ಆಗ್ಲಿಲ್ಲ? ನೀವು ಬರ್ತಾ ಬರ್ತಾ ಟಿಪಿಕಲ್ ಹುಡುಗನ್ ತರ ಬಿಹೇವ್ ಮಾಡ್ತಾ ಇದ್ದೀರಾ. ಸರಿ ಆಯ್ತು, ಇದೇ ಖುಷಿಲಿ ಐಸ್ ಕ್ರೀಮ್ ತಿನ್ನೋಣ. ಲೆಟ್ಸ್ ಗೋ. ಕೊನೆಗೂ ಆ ಭೂಮಿಕಾ ಏನು ಅನ್ಕೊಂಡಿದ್ಲೋ ಅದನ್ನ ಸಾಧಿಸ್ಬಿಟ್ಲು. ಅವಳನ್ನ ಏನು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಮಟ್ಟಕ್ಕೆ ಬೆಳೀತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಳಿನ ಥರ ನಮ್ಮ ಕಾಲ ಹತ್ರ ಬಿದ್ದಿರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಈಗ ನಮ್ಮನ್ನೇ ಆಳೋ ಥರ ಕಾಣ್ತಿದ್ದಾಳೆ. ಆಳೋ ಥರ ಅಲ್ಲ ಸಿಸ್ಟರ್, ನಿಜವಾಗ್ಲೂ ಆಡ್ತಾ ಇದ್ದಾಳೆ. ಈ ಮನೆಯಲ್ಲಿ ಅವಳು ಆಡಿದ್ದೆ ಆಟ ನನಗೆ ಯಾರು ಎದುರಾಳಿ ಇಲ್ಲ ಅನ್ನೋ ಥರ ಆಡ್ತಿದ್ದಾಳೆ. ನೋಡಿದೇನೋ ಅಳಿಮಯ್ಯ, ನಿನ್ನ ಅತ್ತಿಗೆ ಪ್ರಯತ್ನದಿಂದ ಆ ಕೆಲಸದ ಹುಡುಗಿ ಕಾನೂನು ಪ್ರಕಾರವಾಗಿ ಅಧಿಕೃತವಾಗಿ ನಿನ್ನ ಹೆಂಡತಿ ಆಗ್ಬಿಟ್ಟು. ಈಗ ನೀನು ಏನೇ ಮಾಡಿದ್ರು ಎಲ್ಲೇ ಹೋದ್ರು ಅವಳ ಹೆಸರು ನಿನಗೆ ಅಂಟ್ಕೊಂಡ್ಬಿಡುತ್ತೆ. ಮಲ್ಲಿ ಜಯದೇವ್ ದಿವಾನ್ ಕೇಳೋದಕ್ಕೆಷ್ಟು ಖರಾಬ್ ಆಗಿದೆಯಲ್ಲ. ಎಲ್ಲ ನೀನೇ ಮಾಡ್ಕೊಂಡಿದ್ದು. ಲೈಫಲ್ಲಿ ಮರ್ಯಾದೆ ತರೋ ಅಂತ ಒಂದು ಕೆಲಸನಾದ್ರೂ ಮಾಡಿದ್ಯಾ? ಎಲ್ಲ ಇಂಥದ್ದೇ. ಒಂದು ತಿಳ್ಕೊ, ನೀನೀಗ ಮಾಡಿದ್ದು ಚಿಕ್ಕ ಮಿಸ್ಟೇಕ್ ಅಲ್ಲ, ತುಂಬ ದೊಡ್ಡ ಮಿಸ್ಟೇಕ್. ಅದನ್ನ ನೀನೇ ಅನುಭವಿಸ್ಬೇಕು. ಹ್ಞೂ ಕಣು ಅಳಿಮಯ್ಯ, ನಿನ್ನ ಅತ್ತಿಗೆ ಭೂಮಿಕಾ ನಿನ್ನ ವಿರುದ್ಧ ಪಣ ತೊಟ್ಟು ನಿಂತಿದ್ದಾಳೆ. ನೀನು ಏನೇ ಮಾಡಿದ್ರು ಅವಳ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಮಾಡೋದು ತಪ್ಪಲ್ಲ ಕಣ, ಆದರೆ ಅದನ್ನು ಮುಚ್ಚಿ ಹಾಕೋ ಕೆಪಾಸಿಟಿ ಇಲ್ದಿದ್ದಾಗ ತಪ್ಪು ಮಾಡಿದ್ರೆ ತಪ್ಪೇ. ಒಂದು ತಪ್ಪು ಮಾಡಿದನ್ನು ಮುಚ್ಚಿ ಹಾಕೋ ಕೆಪಾಸಿಟಿನೇ ಇಲ್ವಲ್ಲೋ ನಿನಗೆ. ಹೆಂಗೋ ಬದುಕ್ಯ, ಹೆಂಗೋ ಮ್ಯಾನೇಜ್ ಮಾಡ್ತೀಯ? ಮ್ಯಾನೇಜ್ ಮಾಡೋದಕ್ಕೆ ನಾನು ಇದೀನಲ್ಲ ಅಣ್ಣ, ಅದಕ್ಕೆ ಇವನು ಹೀಗಾಡೋದು. ನೀನು ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ, ನೀನಿನ್ನ ಈ ರೀತಿ ಬೆಳೆಸಿದ್ನಲ್ಲ ಅಂತ. ನಿನಗೆಷ್ಟು ಹೇಳಿದ್ರು ಅಷ್ಟೇ, ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ. ನೋಡ್ತೀಯನೋ ಅಮ್ಮ ಎಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಅಂತ. ಇನ್ನಾದರೂ ತಿದ್ದುಕೊಳ್ಳೋ, ಬುದ್ಧಿವಂತನಾಗೋ. ಹೆತ್ತಮ್ಮನ ಹೊಟ್ಟೆ ಉರಿಸ್ತಾವೋ ಯಾವ ನನ್ನ ಮಗನೂ ಉದ್ಧಾರ ಆಗಿಲ್ಲ. ಅರ್ಥ ಆಯ್ತಾ? ಎಲ್ಲ ಕಡೆಯಿಂದ ಎಲ್ಲರೂ ನನಗೆ ಗುಮ್ತಾ ಇದ್ದಾರೆ. ಚೂರು ಮರ್ಯಾದೆನೇ ಇಲ್ಲ ನನಗೆ. ಇನ್ಸಲ್ಟ್ ಮೇಲೆ ಇನ್ಸಲ್ಟ್. ಇದಕ್ಕೆಲ್ಲ ಕಾರಣ ಅವಳೆ, ಆ ಭೂಮಿಕಾ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ರಿವೆಂಜ್ ತೀರಿಸ್ಕೋತೀನಿ. ಅಣ್ಣ, ಒಂದು ನಿಮಿಷ ನಿಲ್ಲಿಸಿ. ಅಪ್ಪಿ, ಇವಳು ಇಲ್ಲೇನು ಮಾಡ್ತಿದ್ದಾಳೆ? ಪಾರ್ಥ ಅವರು? ಯಾಕೆ ಒಂದೇ ತಗೊಂಡು ಬಂದಿದ್ದೀರಾ? ನಿತಿನಲ್ವಾ? ರೀ ಅದಕ್ಕೆ ತಂಗಿ ಏನ್ರಿ ನೀವು? ರೀ ಲವರ್ಸ್ ಅಂದಮೇಲೆ ಎಲ್ಲದನ್ನೂ ಶೇರ್ ಮಾಡ್ಕೋಬೇಕು ಕಣ್ರಿ. ಭಾವಂತಮ್ಮ, ಬರ್ತಾ ಬರ್ತಾ ತುಂಬಾ ತರಲೆ ಆಗ್ತಾ ಇದ್ದೀರಾ ನೀವು. ನೀವು ಅಷ್ಟೇ ಅದಕ್ಕೆ ತಂಗಿ, ಬರ್ತಾ ಬರ್ತಾ ತುಂಬಾನೇ ಕ್ಯೂಟ್ ಆಗ್ತಿದ್ರು. ಏಕೆ? ಸ್ಮಾಲ್ ಬೈಟ್. ಅಂದ್ರೆ ಪಾರ್ಥ ಅಪ್ಪಿ ಪ್ರೀತಿ ಮಾಡ್ತಿದಾರಾ?
ಯಾಕೆ ಟೆನ್ಷನಲ್ಲಿದೆಯಾ? ಇಲ್ಲೇನು ಮಾಡ್ತಿದ್ಯಾ? ಬಾ, ಎಲ್ಲರ ಜೊತೆ ಅಲ್ಲಿರೋಣ ಬಾ. ಅಕ್ಕ ಅದು ಅಕ್ಕ ಯಾಕೆ ಟೆನ್ಷನಲ್ಲಿದೆಯಾ? ನಿನಗೆ ಈ ಮದುವೆ ಇಷ್ಟ ಅಲ್ವಾ? ಮತ್ತೆ ಅಪ್ಪಿ ಜಯದೇವ್ ಅವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ಹೇಗೆ ಒಪ್ಕೊಂಡ್ಲು? ಯಾಕೋ ಕಂದ ಸಪ್ಪಗಿದ್ಯಾ? ಅಣ್ಣ ಬನ್ನಿ ಹೋಗೋಣ. ಸಿಸ್ಟರ್, ಒಂದು ಕಿವಿ ಮಾತು. ಏನು ಬೇಡಣ್ಣ, ಎಲ್ಲರೂ ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ. ಈ ನಡುವೆ ಈ ಮನೇಲಿ ನನಗೆ ಲೆಕ್ಕಕ್ಕೆ ಇಲ್ಲದೆ ಇರೋ ಥರ ಆಗ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಹಂಗ್ಯಾಕೆ ಅನ್ಕೋತ್ಯಾ? ಡೈಮಂಡ್ ಕೆಸರಲ್ಲಿ ಬಿದ್ದರೂ ಡೈಮಂಡೇ, ಅದರ ವ್ಯಾಲ್ಯೂ ಏನು ಕಡಿಮೆ ಆಗಲ್ಲ. ಈ ಮನೇಲಿ ನಿನ್ನ ವ್ಯಾಲ್ಯೂ ಅಷ್ಟೇ ಇದೆ, ಮುಂದಕ್ಕೂ ಇರುತ್ತೆ. ನಾನು ನಿನ್ನ ಹಿತೈಷಿಯಾಗಿ ಒಂದೆರಡು ಮಾತು ಹೇಳಬೇಕು ಅಂತಿದ್ದೀನಿ. ಹೇಳ್ಬೋದಾ? ಸರಿ ಹೇಳು. ಸಿಸ್ಟರ್, ನಿನ್ನ ಮಗ ಮಣ್ಣು ತಿನ್ನೋ ಕೆಲಸ ಮಾಡಿದ ನಿಜ. ಅದಕ್ಕೆ ನೀನೇ ಅವನನ್ನು ಹೇಳಿಸಿದ್ರೆ ಹೇಗೆ? ನೀನೇ ತಾನೇ ಅವನಿಗೆ ಧೈರ್ಯ ತುಂಬಬೇಕಾದ್ದು. ಕಳ್ಳನೋ ಸುಳ್ಳನೋ ನೀನು ಹೆತ್ತ ಮಗ ತಾನೆ. ಈಗ ಅವನ ಸಪೋರ್ಟಿಗೆ ನೀನು ನಿಲ್ಲಬೇಕಾದ್ದು ಹೆತ್ತಮ್ಮನಾಗಿ ನಿನ್ನ ಕರ್ತವ್ಯ ತಾನೇ ಸಿಸ್ಟರ್. ಇನ್ನು ಎಷ್ಟು ಸಪೋರ್ಟ್ ಮಾಡೋದಣ್ಣ? ನಾವಷ್ಟೇ ಗುದ್ದಾಡಿದ್ರೆ ಸಾಕ? ತಿದ್ಕೋಬೇಕು, ಉದ್ಧಾರ ಆಗಬೇಕು ಅಂತ ಅವನಿಗೂ ಇರಬೇಕಲ್ವಾಣ? ಇವನು ಮಾಡೋ ತಪ್ಪುಗೆಲ್ಲ ನಾವು ತಲೆ ಕೊಡಬೇಕು. ಬರೀ ಇದೇ ಆಗೋಯ್ತಣ್ಣ. ಸಿಸ್ಟರ್, ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ನೋಡು, ಈಗ ನೀನು ಅವನ ಬೆನ್ನಿಗೆ ನಿಲ್ದೆ ಇನ್ಯಾರು ನಿಲ್ತಾರೆ ಹೇಳು? ಇನ್ನು ಎಷ್ಟು ಅಂತ ನಾನು ಮಾಡಲಿ ಅಣ್ಣ? ಎಲ್ಲ ಬಿಟ್ಟು ಆ ಹುಡುಗಿ ಹಿಂದೆ ಬೀಳು ಅಂತ ನಾನು ಹೇಳ್ಕೊಟ್ನಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಅವನಿಗೆ? ಅವಳನ್ನ ಆಯ್ಕೆ ಮಾಡಿದ್ದು ಅವನು, ಅವಳನ್ನ ಪ್ರೀತಿಸಿದ್ದು ಅವನು, ಅವಳಿ ಮನೆ ತನಕ ಬರೋ ಹಾಗೆ ಮಾಡಿದ್ದು ಅವನು. ಎಲ್ಲ ಅವನೇ ಮಾಡಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಅವನೇ ಕಂಡಿಡ್ಕೋಬೇಕಲ್ವಾ? ಇದಕ್ಕೆ ಏನು ಮಾಡಬೇಕು ಅಂತ ಅವನು ನಿರ್ಧಾರ ತಗೋಬೇಕು. ಸ್ವಲ್ಪನೂ ಪ್ರಯತ್ನ ಮಾಡಿದೆ ಅಮ್ಮ ಇದ್ದಾಳೆ, ಎಲ್ಲ ಅಮ್ಮ ನೋಡ್ಕೋತಾಳೆ ಅಂತ ಸುಮ್ಮನಿದ್ರೆ ಹೇಗಣ್ಣ? ಅವನ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿ ಹೇಗೆ ಬದುಕ್ತಾನೆ, ಲೈಫನ್ನು ಹೇಗೆ ಲೀಡ್ ಮಾಡ್ತಾನೆ? ಎಲ್ಲರ ಥರ ಬದುಕಬೇಕು ಅಂತ ಅವನಿಗೂ ಇರಬೇಕು ತಾನೆ. ನೀನು ಹೇಳಿದ್ದೆಲ್ಲ ಸರಿ ಸಿಸ್ಟರ್, ನನಗೆ ಅರ್ಥ ಆಗುತ್ತೆ. ಆದರೆ ಇದೆಲ್ಲ ಆಗಿರೋದು ಭೂಮಿಕಾ ಈ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ. ಅವಳು ನಮ್ಮ ಕೈ ಮೀರಿ ಭಸ್ಮಾಸುರಂತರ ನಮ್ಮ ತಲೆ ಮೇಲೆ ಕೈ ಇಡುವಷ್ಟು ಬೆಳೆದಿದ್ದನ್ನು ನೋಡಿದ್ರೆ, ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾಳಲ್ಲ ಕೆಲಸದ ಹುಡುಗಿ, ಅವಳ ಬಗ್ಗೆ ಆತಂಕ ಶುರುವಾಗುತ್ತೆ ಸಿಸ್ಟರ್. ಅವಳು ಭೂಮಿಕಂತರ ಬೆಳೆದ್ಬಿಟ್ರೆ ಏನು ಮಾಡ್ತೀಯ? ಅದಕ್ಕೆ ಹೇಳ್ತಾ ಇದ್ದೀನಿ ಸಿಸ್ಟರ್, ನೀನು ಈ ಮನೆ ರಾಜಕಾರಣದ ಅಖಾಡಕ್ಕೆ ಇಳಿಲೇಬೇಕು. ನಿನ್ನ ಮಗನ್ನ ಬಚಾವ್ ಮಾಡಲೇಬೇಕು ಸಿಸ್ಟರ್. ಯಾ ಹಾಲು ಮಾಮೂಲಿ 2,000 ರೂಪಾಯಿ. ಇನ್ನು ಮೊಬೈಲ್ ರೀಚಾರ್ಜು 2,000ರಿಂದ 2,250 ಬರುತ್ತೆ. ಏನಮ್ಮ ಇದು? ಹಾಲ್ ಬಿಲ್ಗಿಂತ ಮೊಬೈಲ್ ರಿಚಾರ್ಜ್ ಜಾಸ್ತಿ ಆಗಿದೆ. ಹ್ಞೂ ಕಣ, ಇವಾಗೆಲ್ಲ ಹಾಗೇನೆ. ಹಸುವಿನ ಖರ್ಚಿಗಿಂತ ಆಡಂಬರದ ಖರ್ಚು ಜಾಸ್ತಿ. ಅದಕ್ಕೆ ಅಲ್ವಾ ತಿನ್ನೋ ಅನ್ನಕ್ಕಿಂತ ಚಿನ್ನ ದುಬಾರಿಯಾಗಿರೋದು. ನೋಡು, ಬೇಡದೇ ಇದ್ರು ಒಂದಿಷ್ಟು ಖರ್ಚು ಅಂತ ಮಾಡಲೇಬೇಕಾಗತ್ತೆ. ಇಟ್ಸ್ ಮ್ಯಾಂಡೇಟ್ರಿ, ಅದಿಲ್ಲದೆ ನಡೆಯೋದೇ ಇಲ್ಲ. ಅದು ಕರೆಕ್ಟ್ ಅನ್ನು, ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಕೋಬೇಕಲ್ವಾ? ಮರ್ಯಾದೆ ಪ್ರಶ್ನೆನಪ್ಪ, ಇಲ್ವಾ? ಮತ್ತೆ ಪ್ರೆಸ್ಟೀಜ್ ಇಶ್ಯೂ. ಆ್ಯಕ್ಚುಲಿ ಅತ್ತೆ, ಬೇಡದಿದ್ದಕ್ಕೆ ಖರ್ಚು ಮಾಡೋ ದುಡ್ಡಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬಹುದು, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೋಬಹುದು, ಸೇವಿಂಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು.
ಬಟ್ ಬರೋ ಸ್ಯಾಲ್ರಿ ಸಾಲದೆ ಅದ್ರ ಮೇಲೆ ಲೋನ್ಸ್ ಮಾಡ್ಕೋತಾರೆ. ಅಂಥವ್ರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಹುಟ್ಟಿರೋದೇ ಲೋನ್ ತೀರ್ಸೋಕೆ ಅನ್ನೋ ಹಾಗೆ ಕೊನೆವರೆಗೂ ಲೋನ್ ತೀರಿಸ್ತಾನೆ ಇರ್ತಾರೆ. ಇದೆಲ್ಲ ಬೇಕಾ? ಏನ್ ಮಹಿ ನೀನು ಈ ಮಾತು ಹೇಳ್ತಿದ್ಯಾ? ನಿನ್ನ ಮದುವೆ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು ನೋಡು. ಈಗ ನೀನು ನಮ್ಮ ಟ್ರ್ಯಾಕಿಗೆ ಬಂದೆ. ಸೇಮ್ ಮಿಡಲ್ ಕ್ಲಾಸ್ ಥರನೇ ಯೋಚನೆ ಮಾಡ್ತಿದ್ಯಾ. ಎಲ್ಲ ನಮ್ಮ ಸಹವಾಸ ದೋಷ ಅನ್ಸುತ್ತೆ. ಏನಿಲ್ಲ, ನಾನು ಇರೋದನ್ನ ಹೇಳ್ದೆ ಅಷ್ಟೇ. ನಾನು ಒಳ್ಳೇದು ಹೇಳಿದ್ರು ಕಮೆಂಟ್ ಮಾಡ್ತೀಯಲ್ಲ ನೀನು. ಒಟ್ನಲ್ಲಿ ನೀನು ನಾನು ಏನು ಹೇಳಿದ್ರು ಅದ್ರ ಮೇಲೆಲ್ಲ ಕಮೆಂಟ್ ಮಾಡಬೇಕು. ನೋಡಿ ಅತ್ತೆ. ಹೌದು, ಯಾಕೆ ಅವಳನ್ನ ಯಾವಾಗಲೂ ರೇಗಿಸ್ತಿರ್ತೀಯ ಪಾಪ? ಡೋಂಟ್ ವರಿ ಪುಟಿ, ಐ ಆಮ್ ಆಲ್ವೇಸ್ ವಿತ್ ಯು. ಅತ್ತೆ ಇಸ್ ಆಲ್ವೇಸ್ ವಿತ್ ಹಾಯ್ ಭೂಮಿ. ಹೇ ಕಂದ, ಬಾರೋ ಕಂದ, ಬಾ 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 ಬಾ. ವಾಟ್ ಅ ಸರ್ಪ್ರೈಸ್. ಬಾ ಬಾ ಬಾ. ಏನೇ ದಿಢೀರ್ ಅಂತ ಒಂದು ಫೋನು ಇಲ್ಲ? ಅಲ್ಲ, ನಿಮ್ಗೆಲ್ರಿಗೂ ಸಾರಿ ಹೇಳೋಗೋಣ ಅಂತ ಬಂದೆ. ಮದುವೆಯಲ್ಲಿ ನನ್ನಿಂದ ನಿಮಗೆಲ್ಲ ತುಂಬಾನೇ... ಅಯ್ಯೋ ಆ ವಿಚಾರ ಬಿಟ್ಬಿಡಮ್ಮ. ಹೌದು ಭೂಮಿ, ನಾವೆಲ್ಲವನ್ನು ಮರೆತು ನಾರ್ಮಲ್ ಆಗಿದ್ದೀವಿ. ನೀನು ಮರ್ತ್ಬಿಡು, ಓಕೆ? ನೀವೆಲ್ಲರೂ ಆರಾಮಾಗಿದ್ದೀರ ಅಂತ ಹೇಳಿದ್ರಲ್ಲ, ನನಗಷ್ಟೇ ಸಾಕು. ಅಫ್ಕೋರ್ಸ್. ಅಲ್ಲ ಪುಟ್ಟಿ, ನೀನೊಂದು ಫೋನ್ ಮಾಡಿ ಬಂದಿದ್ದಿದ್ರೆ ಒಂದಷ್ಟು ತಿಂಡಿಗಳು ಮಾಡಿಡ್ತಾ ಇದ್ದೆ. ಹೋಗ್ತಾ ಮನೆಗೆ ತೊಗೊಂಡೋಗಿದ್ರೆ ಅಳಿಯಂದ್ರಿಗೆ ಇಷ್ಟ ಆಗಿರೋದು. ಅದಕ್ಕೆ ಮಾಡಿಲ್ಲ ನಾನು. ನೀನು ಸುಮ್ಮನೆ ತೊಂದರೆ ತಗೋತೀಯ ಅಂತ. ಏನು ಎಲ್ಲರೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ಕೊಂಡು ಏನು ಡಿಸ್ಕಸ್ ಮಾಡ್ತಿದ್ದೀರಾ? ರೆಗ್ಯುಲರ್ ಮಂತ್ಲಿ ಬಡ್ಜೆಟ್. ಓ, ರೇಷನ್ ಲಿಸ್ಟು ನನ್ನ ಫೇವ್ರೆಟ್ ಟಾಪಿಕ್ ಆಗಿತ್ತು. ಆ ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಅದಕ್ಕೇನಂತೆ, ಈಗಲೂ ಬರೀ ಬರೀ ಈಗ ನೋಡು, ಹಾಲ್ದಾಗಿದೆ, ಆಮೇಲೆ ಮೊಬೈಲ್ ರೀಚಾರ್ಜ್ ಆಗಿದೆ. ಕರೆಕ್ಟ್ ಅಲ್ವಾ? ಹೇ ಅಪ್ಪಿ. ಬೋ. ಹಾಯ್ ಅಪ್ಪಿ. ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತು ಮುಂಚೆನೆ ಬಂದೆ. ಏನ್ ಗೊತ್ತಾ ಭೂಮಿ, ವೆರಿ ಸರ್ಪ್ರೈಸಿಂಗ್. ಈ ಮದುವೆ ವಿಷಯನ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅಪ್ಪಿನೇ ಪಾಸಿಟಿವ್ ಆಗಿ ತಗೊಂಡಿದ್ದಾಳೆ. ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಅವಳನ್ನ ಈ ತರ ನೋಡ್ತಾ ಇದ್ರೆ ನಿನ್ನ ನೋಡ್ದಾಗೆ ಆಗತ್ತೆ. ಇವಳು ಬಿಡಮ್ಮ, ಇವಳೇನು ಕಮ್ಮಿ ಇಲ್ಲ. ನಾವೆಲ್ಲ ಅನ್ಕೊಂಡಿರೋ ಹಾಗಲ್ಲ ಇವಳು. ತುಂಬಾನೇ ಧೈರ್ಯವಂತೆ. ಇವಳಿಗಿರೋಷ್ಟು ಧೈರ್ಯ ನಮ್ಮಲ್ಲಿ ಯಾರಿಗೂ ಇಲ್ಲ. ಇವಳು ಏನ್ ಬೇಕಾದ್ರೂ ಮಾಡ್ತಾಳೆ ಅಲ್ವೇನೆ? ಅಕ್ಕನ ಮಾತಿನ ಧಾಟಿ ಬೇರೆ ಥರನೇ ಇದೆಯಲ್ಲ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಅಪ್ಪಿ, ಐಸ್ ಕ್ರೀಮ್ ತಿಂದ್ಯಾ? ಐಸ್ ಕ್ರೀಮಾ? ಇಲ್ವಲ್ಲ, ನಾನು ತಿಂದಿಲ್ಲ. ಸುಳ್ಳು ಹೇಳ್ಬೇಡ. ನೀನು ಐಸ್ ಕ್ರೀಮ್ ತಿಂದಿದ್ಯಾ? ನನಗೆ ಸ್ಮೆಲ್ ಬರ್ತಿದೆ. ಅಲ್ಲ, ನಾನು ಎಷ್ಟು ಇಷ್ಟಪಟ್ಟು ಐಸ್ ಕ್ರೀಮ್ ತಿಂತೀನಿ ನನಗೆ ಗೊತ್ತಾಗಲ್ವಾ? ನನ್ನ ಹತ್ರ ಎಷ್ಟು ಹುಷಾರಾಗಿದ್ರು ಸಾಲು. ಅರೆ ಬೋ, ಹೇಳ್ತಾ ಇದ್ದೀನಲ್ಲ, ನಾನು ತಿಂದಿಲ್ಲ ಐಸ್ ಕ್ರೀಮು. ಐ ಸ್ವೇರ್ ನಾನು ತಿಂದಿಲ್ಲ. ಹಾಂ, ನನಗೂ ಐಸ್ ಕ್ರೀಮ್ಗೂ ಭಾಳ ದೂರ. ನಿನ್ಗೆ ಹೇಗೆ ಸ್ಮೆಲ್ ಬಂತೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಅಬ್ಬು, ನೀವು ಕುತ್ಕೊಂಡು ಮಾತಾಡ್ತಾ ಇರಿ, ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಓಕೆ? ಕಳ್ಳಿ ನನ್ನ ಹತ್ರನೇ ನಾಟಕ ಮಾಡ್ತಿದ್ದಾಳೆ. ಮಾಡ್ತೀನಿ ಅವಳಿಗೆ. ಅಕ್ಕ, ಅಪ್ಪಿ, ನಾನಿಗೊಂದು ಕೇಳಲ್ಲ? ಅಶೋ, ನಾನು ಐಸ್ ಕ್ರೀಮ್ ತಿಂದಿಲ್ಲ. ನಾನು ಅದನ್ನು ಕೇಳಲೂ ಇಲ್ಲ. ಕೂತ್ಕೋ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಮದುವೆ ಮುರಿದು ಹೋಯ್ತು, ನಿಂಗೆ ಸ್ವಲ್ಪನೂ ಬೇಜಾರಿಲ್ವಾ? ಬೇಜಾರ? ಇಲ್ಲಪ್ಪ. ಬಡಕ್ಕ, ಅಪ್ಪ ಅಮ್ಮ ತುಂಬಾನೇ ಅಪ್ಸೆಟ್ ಆಗಿದ್ರು. ಇದೆಲ್ಲ ಆಗಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು ಅಲ್ವಾ ಅಕ್ಕ? ನಾನೇನಾದರೂ ಅವರನ್ನ ಮದುವೆ ಆಗಿದ್ದಿದ್ರೆ ನನ್ನ ಲೈಫ್ ಜೊತೆ ಆ ಹುಡುಗಿ ಲೈಫ್ ಕೂಡ ಹಾಳಾಗೋಗಿರೋದು. ಎಲ್ಲರ ನೆಮ್ಮದಿನೂ ಹಾಳಾಗಿರೋದು. ಉಫ್, ಎಷ್ಟೊಂದು ಕಣ್ಣೀರು ಸೇವ್ ಆಯಿತು. ಸೊ ನೋ ಬೇಜಾರು, ನೋ ಚಿಂತೆ. ಹೌದು, ಹೀಗಾಗಿದ್ದು ಒಳ್ಳೇದೆ. ಆದರೆ ಅಪ್ಪ ಅಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೀನು ಗೊತ್ತಾ ಅಪ್ಪಿ? ಅವ್ರ ಮನಸ್ಸಲ್ಲಿ ಏನಿದೆ? ಸ್ವಲ್ಪ ಬೇಜಾರಿದೆ ಅನ್ಸುತ್ತೆ.
ಅಷ್ಟೇ ಅಲ್ವಾ? ಬರೀ ಬೇಜಾರಷ್ಟೇ ಅಲ್ಲ, ಇನ್ನು ಮುಂದೆ ಶ್ರೀಮಂತರ ಸವಾಸನೆ ಮಾಡಬಾರ್ದು, ಅಂಥವ್ರ ಜೊತೆ ಯಾವ ಸಂಬಂಧನೂ ಬೆಳೆಸಬಾರ್ದು ಅನ್ನೋಷ್ಟು ಕೋಪ ತಿರಸ್ಕಾರ ಇದೆ. ಹಾಗಾದ್ರೆ ಅಪ್ಪ ಅಮ್ಮ ನನ್ನ ಪಾರ್ಥನ್ ಸಂಬಂಧನ ಏನು ಯೋಚನೆ ಮಾಡ್ತಿದ್ಯಾ ಅಪ್ಪಿ? ಏನೂ ಇಲ್ಲ ಅಕ್ಕ. ಅಪ್ಪಿ, ನನಗಂತೂ ನೀನು ನಿನ್ನ ಭಾವಂತರ ಒಂದೊಳ್ಳೆ ಹುಡುಗನ ಕೈ ಹಿಡಿಬೇಕು, ನಮ್ಮ ಮನೆ ಥರದ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಆಸೆ ಇದೆ. ನಿನಗಿಲ್ವಾ? ಅರೆ ಅಕ್ಕ, ಯಾಕೆ ಅದನ್ನೆಲ್ಲ ಇವಾಗ ಹೇಳ್ತಾ ಇದೀಯಾ? ಸಮಯ ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು. ಹೀಗೆ ಅನ್ಕೊಂಡೆ ನಾವು ಜೀವನದಲ್ಲಿ ಸಾಕಷ್ಟನ್ನ ಕಳ್ಕೊಂಡ್ಬಿಡ್ತೀವಿ. ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಕೂತ್ರೆ ಸಮಯ ನಮ್ಮ ಕೈ ಮೀರಿ ಹೋಗುತ್ತೆ. ಹಾಗೇನೂ ಮಾಡೋಕ್ಕಾಗಲ್ಲ ಅಲ್ವಾ? ನೋಡು, ಇದನ್ನೆಲ್ಲ ನಾನು ನಿನ್ನ ಮೇಲಿರೋ ಪ್ರೀತಿ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಆ ಥರದ್ದು ಏನಾದರೂ ಇದ್ದರೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊ, ಇಲ್ಲ ನನ್ನ ಹತ್ರ ಹೇಳ್ಕೊ. ಆಗ ನಿನ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಪ್ಪಿ. ಇಲ್ಲಾಂದರೆ ಮುಂದೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ. ಬಟ್ ಅಕ್ಕ, ಇದನ್ನೆಲ್ಲ ಇವಾಗ ಯಾಕೆ ನನಗೆ ಹೇಳ್ತಾ ಇದೆಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ನನ್ಗೆ ಆ ಥರ ಯಾವ ಯೋಚನೆನೂ ಇಲ್ಲ ಈಗ. ಸರಿ, ಈಗಿಲ್ಲದೆ ಇರ್ಬೋದು, ಆದರೆ ಫ್ಯೂಚರಲ್ಲಿ ಬಂದರೆ ಕಿವಿ ಮಾತು ಹೇಳಿದೆ ಅಷ್ಟೆ. ಹಾಮ ಬಂದೆ, ಬರ್ತೀನಿ. ಅಕ್ಕ ಯಾಕೆ ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ಲು? ನನಗೇನು ಅರ್ಥನೇ ಆಗಲಿಲ್ಲ. ಹಲೋ ಅದಕ್ಕೆ ತಂಗಿ, ಏನ್ರಿ ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ಕನ್ಸಲ್ಲಿ ಬರ್ತೀನಿ ರೆಡಿ ರೀ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾಲ್ ಮಾಡಿದ್ರಾ? ಏನು ಈಗಲೇ ಅಡ್ವಾನ್ಸ್ ಬುಕ್ಕಿಂಗಾ ನಿಮ್ಮದು? ನಿಮ್ಮ ತಲೆ ಈಗೀಗ ತುಂಬ ತರಲೆ ಆಗ್ಬಿಟ್ಟಿದ್ದೀರಾ ನೀವು. ರೀ, ಮದುವೆ ಜಸ್ಟ್ ಮಿಸ್ ಆಯ್ತಲ್ಲ, ಅದೇ ಖುಷಿ ಈ ಥರ ಆಗ್ಬಿಟ್ಟಿದ್ದೀನಿ ಕಣ್ರಿ. ನಿಜ ಹೇಳಬೇಕು ಅಂದರೆ ನನಗೀಗ ನಿಮ್ಮ ಮೇಲೆ ಮೊದಲಿಗಿಂತ ಒಂದು ಲೆವೆಲ್ ಜಾಸ್ತಿನೇ ಪ್ರೀತಿ ಆಗಿದೆ ಗೊತ್ತಾ? ಆದರೂ ಅತ್ತಿಗೆ ಅಂತ ಕರೆದ್ರಲ್ಲ ನೀವು ನನ್ನ. ಏನ್ರಿ ಅದಕ್ಕೆ ತಂಗಿ ನೀವು ಮಾತಿದ್ರೆ ಬರೀ ಹಳೆ ದಿನಕ್ಕೆ ಎದುಕ್ತಾ ಇರ್ತೀರಲ್ಲ. ನೋಡಿ, ಓಲ್ಡ್ ಗಾಯನ ಪಾಸ್ಟ್ ಮೆಮೊರೀಸ್ನ ಯಾವತ್ತೂ ಕೆದಕಕ್ಕೆ ಹೋಗ್ಬಾರ್ದು ಕಣ್ರಿ, ಆಮೇಲೆ ಅದು ಸೆಪ್ಟಿಕ್ ಆಗಿಬಿಡುತ್ತೆ. ಸರಿ, ಈಗ ನೀವು ಯಾಕೆ ಕಾಲ್ ಮಾಡಿದ್ರಿ ಫಸ್ಟ್ ಅದನ್ನ ಹೇಳಿ. ಹಾಂ, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಪ್ಪ ಅಂತ ಇಂಪಾರ್ಟೆಂಟ್ ಅಪ್ಡೇಟು? ಆ್ಯಕ್ಚುಲಿ ಅಕ್ಕ ಮನೆಗೆ ಬಂದಿದ್ಲು. ನಾನು ಐಸ್ ಕ್ರೀಮ್ ತಿಂದಿರೋ ಸ್ಮೆಲ್ ಅದು ಹೇಗೆ ಅವಳಿಗೆ ಬಂತೋ ನನಗಂತೂ ಗೊತ್ತಿಲ್ಲ. ಕಂಡು ಹಿಡಿದ್ಬಿಟ್ಟಿದ್ದಾಳೆ. ನಾವಿನ್ಮೇಲೆ ಹುಷಾರಾಗಿರ್ಬೇಕು. ಓಕೆ, ಇನ್ಮೇಲೆ ಹುಷಾರಾಗಿರೋಣ. ಓಕೆ, ಹಾಯ್ ಪಾರ್ಥ. ಹಾಯ್ ಅದಕ್ಕೆ.